ಈ ಭಾಗದಂಥ ಶಾಸಕನಿಗೆ ಏನು ಕೇಳ್ತಾ ಇದ್ದೀವಿ ಅಂತಂದರೆ, ಈ ಜಮೀನನ್ನು ಸಾವಿರಾರು ಜನ ಹೋರಾಟ ಮಾಡ್ತಾ ಇದ್ದೀವಿ, ಈ ಜಮೀನನ್ನು ಕೈ ಬಿಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಆದರೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಈಗ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಶಿವಕುಮಾರಣ್ಣವರು ಕನ್ಪುರದಲ್ಲಿ ಹೋಗಿ ನಮ್ಮ ಕನ್ಪುರ ತಾಲೂಕಲ್ಲಿ 1 ಕುಂಟೆ ಜಮೀನಿಗೆ ಮಾರಬೇಡಿ ಅಂತ ಹೇಳಿದ್ದಾರೆ. ಈಗ ನಮ್ಮದು 2 ಗ್ರಾಮ ಪಂಚಾಯತಿ, ಕಂಚಕಾರನಹಳ್ಳಿ, ಬೈರಮಂಗಲ ಪಂಚಾಯತಿ, ಗ್ರಾಮ ಪಂಚಾಯತಿಯವರು ಏನು ಮಾಡಿದ್ದು, ನಾವು ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೆ ಏನು ಮಾಡಿದ್ದು, ಇದ್ರ ನಮ್ಮನ್ನ ದಯವಿಟ್ಟು ಕೈ ಮುಗಿ ಕೇಳ್ಕೊತಾ ಇದ್ದೀವಿ. ಇದನ್ನು ಕೈ ಬಿಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬಟ್ ಸಾವಿರಾರು ಜನ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಸಾಹೇಬ್ರಾದವರು DK ಶಿವಕುಮಾರ್ ಅವರು ಇದನ್ನು ಕಾಣಲಿಲ್ವಾ ಇದು? ಎಷ್ಟು ಜನ ರಾತ್ರಿ ಹೋಗಲು ಧರಣಿ ಕೂತಿದ್ದೀವಿ, ನಾವು ಜಮೀನು ಕೊಡಲ್ಲ ಅಂತೇಳಿ ಧರಣಿ ಕೂತಿದ್ದೀವಿ. ಇವತ್ತು ಬಂದು ನಮ್ಮನ್ನ ಒಂದು ಮಾತಾದ್ರೂ ಕೇಳಿ ಆಯ್ತಪ್ಪ ಏನೋ ಇದನ್ನ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಅದನ್ನ ಕೈ ಬಿಟ್ಟರೆ ನಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಕೈ ಬಿಡಲೇಬೇಕು. ನೀವು ಬಿಟ್ಟಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಇಂದ ಜೋರಾಗಿ ನಡೀತೆ.